ಚರ್ಚೆ ಮುಂದುವರಿಸ ಹೋಗೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಹಿತೈಷಿಗಳು, ಮಾರ್ಗದರ್ಶಕರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ನಾನು ಬಿಜೆಪಿ ಅವ್ರದ್ದು ಒಂದು ರಿಯಾಕ್ಷನ್ ತೊಗೊಂಡ್ಬಿಡ್ತೇನೆ ಸರ್. ಯದುಕುಮಾರ್ ಗೌಡ್ರೆ, ನಿಮ್ಮ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪವನ್ನು ಮಾಡಿದ್ರು. ಅದನ್ನು ಇವತ್ತುವರೆಗೂ ಕಾಂಗ್ರೆಸ್ ಸರ್ಕಾರ ಪ್ರೂವ್ ಮಾಡಿಲ್ಲ. ಇವತ್ತುವರೆಗೂ ಆರೋಪಗಳು ಏನಿತ್ತು, ಅವರೇ ಮಾಡಿದಂಥ ಆರೋಪ, ಅವ್ರ ಸರ್ಕಾರ ಬಂದು 3 ವರ್ಷ ಆದರೂ ಅದನ್ನು ಯಾವ ಸಾಕ್ಷಿ ಸಮೇತ ಅದನ್ನು ಪ್ರೂವ್ ಮಾಡೋದಕ್ಕಾಗಿಲ್ಲ. ಅಟ್ ದ ಸೇಮ್ ಟೈಮ್ ಪೇ ಸಿ ಎಮ್ ಅಂತ ಎಲ್ಲ ಪೋಸ್ಟ್ ಅಭಿಯಾನ ಮಾಡಿದ್ರು, ಗೋಡೆ ಮೇಲೆಲ್ಲ ಪೋಸ್ಟ್ ಅಂಟಿಸಿ ಮಾಡಿ ಎಲ್ಲ ಮಾಡಿದ್ರು, ಒಂದು ಸ್ಕ್ಯಾನರ್ನೆಲ್ಲ ಹಾಕಿ. ಈಗ ನೀವೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ಏನು ಕತೆ? ಏಕೆಂದರೆ ಇಂದಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೆಂಪಣ್ಣ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಕುಣಿಸಿದ್ರು ಮೇಡಮ್. ಅಲ್ಲಿ ಊರೆಲ್ಲ ಇಡೀ ರಾಜ್ಯಾದ್ಯಂತ ಬಂದ್ಬಿಟ್ಟು ಈಗ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಅದಕ್ಕೊಂದು ನೀತಿ ನಿಯಮ ಇದೆ, ಜ್ಯೇಷ್ಠತೆಯ ಆಧಾರದ ಮೇಲೆ ಕೊಡ್ತಾರೆ, ಕೆಲಸ ಕಾಮಗಾರಿಗಳು ಪೂರ್ಣಗೊಂಡಿದೆಯಾ ಇಲ್ವಾ ಅಂತ ಕೊಡ್ತಾರಂತ. ಇದೆಲ್ಲ ನೀತಿ ನಿಯಮಗಳು ಅವಾಗ್ಲೂ ಇದ್ವು ನಟರಾಜ್ ಗೌಡ್ರೆ, ಅವಾಗೆಲ್ಲ ಮರ್ತೋಗ್ಬಿಟ್ಟಿದ್ರು ಅದಲ್ಲಿ, ಅವಾಗ್ಲೂ ಇತ್ತು ಅದಲ್ಲಿ. ಆದರೆ ನಿಮ್ಮ ಒಂದು ಅಪಪ್ರಚಾರದ ಇದಕ್ಕೆ ಜನನು ಬಲಿ ಆದ್ರೂ ನೀವು ನಿಮ್ಮಂತ ಒಂದು ಕೆಟ್ಟ ಸರ್ಕಾರ ಬರಕಂತ ನಾಂದಿ ಆಯ್ತು. ಈಗ ಇಷ್ಟು ದೊಡ್ಡದಿದೈತಲ್ಲ, ನೀವೊಂದು ಟೆಂಪ್ಲೇಟ್ ಫಾರ್ಮ್ ಮೇಡಮ್ ಆಗ್ಲೇ ಹೇಳಿದ್ರು ಏನಂತಾರೆ, ಹಿಂದಿನ ಬಾಕಿ ಹಿಂದಿನ ಇದು ಅಂತ ಅನ್ಬಿಟ್ಟು. ಅದು ಬಿಟ್ಟು ಮುಂದಕ್ಕೆ ಒಂದು ಆನ್ಸರ್ ಹೇಳ್ಬೇಕಾಗತ್ತಲ್ಲ ನಟರಾಜ್ ಗೌಡ್ರೆ. ನಿಮ್ಮ ಸರ್ಕಾರ ಬಂದು ನಿಮ್ಮ ಇದು ಹೇಳ್ತಾರಲ್ಲ, ಈಗ ಹೇಳ್ತಾ ಇರ್ಬೇಕಾದಾಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಂಜುನಾಥ್ ಹೇಳ್ತಾ ಇರ್ಬೇಕಾದಾಗ ನಿಮ್ದು ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಏನು, ಮಧ್ಯವರ್ತಿಗಳ ಸರ್ಕಾರ, ಮಧ್ಯವರ್ತಿಗಳಿಂದ ನಡೀತಾ ಇರುವಂತ ಸರ್ಕಾರ. ಅದು ಅಬಕಾರಿ ಇಲಾಖೆ ಆಗ್ಬೋದು, ಈಗ ನಡೀತಾ ಕೊಟ್ರಲ್ಲ ಲಿಸ್ಟ್ 37,000 ಕೋಟಿದ್ದು ಸೆಟಲ್ಮೆಂಟ್ ಮಾಡ್ತಾರಲ್ಲಪ್ಪ ಡಿ ಕೆ ಶಿವಕುಮಾರ್ದು, ಅವ್ರದ್ದೇ ಹೆಚ್ಚಿಂದಿರುವಂತದ್ದು. ಯಾರ್ಯಾರಿಗೆ ಎಷ್ಟೆಷ್ಟು ಕಮಿಷನ್ ಹೋಗುತ್ತೋ ಇದು ಮಾಡುತ್ತೋ ಅದ್ರ ಮೇಲೆ, ಅದು ಜ್ಯೇಷ್ಠತೆ ಆಧಾರದ ಮೇಲೆ ಅಂತದಲ್ವಾ, ಅದಲ್ವಾ, ಆ ಆಧಾರದ ಮೇಲೆ ಅಲ್ವಾ ರೀ. ಅವತ್ತು ನಿಮ್ಗೆ ಸರ್ಕಾರ ಬರೋದಕ್ಕೆ ಗುತ್ತಿಗೆದಾರರು ಬೇಕಾಗಿತ್ತು. ಇವತ್ತು ಸರ್ಕಾರ ಬಂದಾಯ್ತು, ಪೂರ್ಣ ಬಹುಮತದಾಯ್ತು, ಇವತ್ತು ಅವ್ರಿಗೆ ಕಾಲ್ಕಸ ಕಂಡಂಗೆ ಕಾಣ್ತಾ ಇದ್ದೀರಾ, ಇರೋ ಬರೋದೆಲ್ಲ ಸೆಟ್ ರೂಲ್ಸ್ ಮಾಡ್ತಾ ಇದ್ದೀರಾ. ಇದು ನ್ಯಾಯ ಅಲ್ಲ ನಟರಾಜ್ ಗೌಡ್ರೆ. ಇರೋವಂಥದ್ದು ಅವ್ರದ್ದೇನು ನ್ಯಾಯಯುತವಾದ ಇದಿತ್ತು ಅದಕ್ಕೆ ಇದು ಮಾಡ್ಬೇಕಾಗಿರೋವಂಥದ್ದು. ಬರೀ ತಿಪ್ಪೆ ಸಾರಿಸೋ ಕೆಲಸ ನೀವು ಹೇಳ್ತೀರ, ನಾವು ಹೇಳೋದಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀರ, ನೀವು ಮಾಡ್ತಾ ಇರೋದೇ ತಿಪ್ಪೆ ಸಾರಿಸೋ ಕೆಲಸನೇ. ಅದನ್ನೇ ಹೇಳ್ತಾ ಇರುವಂತದ್ದು. ಅವತ್ತು ಒತ್ತಿ ಮೆರೆಸಿದಂತ ಗುತ್ತಿಗೆದಾರರು ಇವತ್ತು ನಿಮ್ಗೆ ಕಾಲ್ ಕಸಬ ಕಂಡಿರ್ತಾರೆ. ನೇರವಾಗಿ ಹೇಳ್ತಾರಲ್ಲ, 8 ಆಡಳಿತ ಪ್ರದೇಶ ಯಾವ್ದು ಇಲಾಖೆಗಳಿದೆಯಲ್ಲ, 8 ಆಡಳಿತ ಇಲಾಖೆಗಳಲ್ಲಿ ಯಾರ್ಯಾರು ಮಿಡ್ಲ್ ಮ್ಯಾನ್ ಆಗಿದ್ದಾರೆ, ಯಾರಿದಾಗಿಂದ ನೇರವಾಗಿ ಹೇಳ್ತಾ ಇದ್ದಾರೆ. ನೀವು ಹೇಳಿದಂಥದ್ದು ಡಿಸೆಂಬರ್ ಒಳಗಡೆ ಅದನ್ನ ಮುಗಿಸ್ತೀವಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಈ 1 ವರ್ಷದ ಮೇಲೆ ಆಯ್ತಲ್ಲ, ಅದಲ್ಲಿ ಯಾವ ಭರವಸೆ ಈಡೇರಿಸಿದ್ದೀರಾ? ಖಜಾನೆ ಖಾಲಿ ಆಗಿದೆ ಅನ್ನೋದು ಒಪ್ಕೋಬೇಕಾಗತ್ತಲ್ಲ ನಿಮ್ಗಲ್ಲಿ. ನಿಮ್ಮ ಇದಕ್ಕೆ ಲೂಟಿ ಮಾಡ್ಕೊಳ್ಳಕ್ಕೆ ನಿಮಗ್ ಬೇಕಾಗತ್ತೆ. ಮನ್ರೇಗಾ ಅಂತ ಯೋಜನೆನ ನೀವು ಉಂಡು ಹೋದ, ಕೊಂಡು ಹೋದ, ಕೈ ತುಂಬಾ ಬಾಯಿ ತುಂಬಾ ಎಲ್ಲ ತಿಂದಿದ್ದಾಯ್ತು. ಆ ಯೋಜನೆ ಇಲ್ಲಿ ಕೈ ತಪ್ಪೋಗಿ ನಿಮ್ಮ ಒಂದು ಭ್ರಷ್ಟಾಚಾರ ಕಡಿವಾಣ ಬೀಳುತ್ತೋ ಅನ್ನೋದಕ್ಕೆ ಇವತ್ತು ಊರೆಲ್ಲ ಇದು ಮಾಡ್ತಾ ಇದ್ದೀರಾ. ಇವತ್ತು ಗುತ್ತಿಗೆದಾರರು ಏನ್ ಮಾಡಿದ್ರು ನಿಮ್ಗದಲ್ಲಿ? ಯಾವ ಕೆಲಸ ಪೂರ್ಣಗೊಂಡಿದ್ದಾರೋ ಅವ್ರಿಗೆ ರಿಲೀಸ್ ಮಾಡಕ್ಕೆ ನಿಮ್ಗದಲ್ಲಿ ಇವತ್ತು ಇಲ್ದೇ ಇರೋ ಸಬೂಬು ಹೇಳೋ ಬದಲು ಕೆಲವು ಗುತ್ತಿಗೆದಾರರಾಗ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ರು. ಇನ್ನ ಅಷ್ಟು ಕೆಲವು ಗುತ್ತಿಗೆಗಾರರು ಆತ್ಮಹತ್ಯೆ ಮಾಡ್ಕೊಂಡ ನಿಮ್ಮ ಸರ್ಕಾರ ಕಣ್ಬಿಡೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ. ಇದು ಮುಂದುವರಿತಾನೆ ಇರುತ್ತೆ. ಮಧ್ಯವರ್ತಿಗಳ ಸರ್ಕಾರ ಇರೋದ್ರಿಂದ ನೀವು ಮಧ್ಯವರ್ತಿಗಳೇನು ಆರ್ ಬಿ ತಿಮ್ಮಾಪುರ ಹೇಳಿದ್ರಲ್ಲ, ಸಾಕ್ಷಿ ಇದೆಯಾ ಅಂತ ಅಂದ್ಬಿಟ್ಟು, ಅಲ್ಲೇ ಜಗದೀಶ್ ನಾಯಕರು ಇಟ್ಕೊಂಡ್ರಲ್ಲಿ 25 ಲಕ್ಷ ಆನ್ ಇದರಲ್ಲಿ. ಇದಕ್ಕಿಂತ ಸಾಕ್ಷಿಗಳು ಬೇಕಾ? ಸಾಕ್ಷಿಗಳ ಸರಮಾಲೆ ಇದ್ರು ಕೂಡ, ಭ್ರಷ್ಟಾಚಾರದ ಸರಮಾಲೆ ಇದ್ರು ಕೂಡ ನಿಮ್ದೊಂದು ಎಮ್ಮೆ ರೀತಿಯ ದಪ್ಪ ಚರ್ಮದ ಸರ್ಕಾರ. ನೀವು ಈ ತರ ಸಬೂಬು ಬೆಳ್ಕೊಂಡು ತಿಪ್ಪೆ ಸಾರಿಸ್ಕೊಂಡು ಇರಬೇಡಿ ನಟರಾಜ್ ಗೌಡ್ರೆ. ಒಂದು ಕ್ರಿಯಾತ್ಮಕವಾಗಿ ಸರ್ಕಾರಕ್ಕೆ ನೀವು ಹೇಳ್ಬೇಕಾಗತ್ತೆ. ಸರ್ಕಾರ ಬಂದಿರೋದು ಏನಂತಾರೆ, ಗುತ್ತಿಗೆದಾರರ ಒಂದು ಆರೋಪದ ಮೇಲೆ ಇದ್ರ ಮೇಲೆ ಬಂದಿರುವಂತದ್ದು. ಇವಾಗಾದ್ರೂ ಎಚ್ಚೆತ್ಕೊಳ್ಳಿ. ಇವಾಗಾದ್ರೂ ಆ ಗುತ್ತಿಗೆದಾರರಿಗೆ ಸಲ್ಲಬೇಕಾದಂತ ನ್ಯಾಯವತ್ತು ಸಲ್ಲಬೇಕಾದಂತ ಇದನ್ನ ಹಣನ ತಲುಪಿಸಿ ಅಂತ ಹೇಳ್ತಾ ಇರುವಂತದ್ದು. ನಟರಾಜ್ ಗೌಡ್ರೆ, ನಾನು ನಿಮ್ಮ ಉತ್ತರವನ್ನ ಪಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲ ಅವ್ರ ಉತ್ತರ ಕೇಳ್ಬಿಡೋಣ ಬಸವರಾಜ್ ಸರ್. ಎಸ್, ಹೇಳಿ ನಟರಾಜ್ ಗೌಡ್ರೆ. ಇಲ್ಲ, ಈಗ ಬಿಜೆಪಿ ನಾವು ಪೇ ಸಿ ಎಂ ಅಂತ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಗುತ್ತಿಗೆದಾರರ ಸಂಘದ ಆರೋಪ, ಅವ್ರ ದೂರು, ನಾವ್ ಯಾಕೆ ಅದನ್ನ ಮಾಡಿದ್ವಿ ಅಂತ ತಾವು ಕೇಳಿದ್ರಲ್ಲ. ಅಲ್ಲಿ ನಿಮ್ಗೆ ಸ್ಯಾಂಟ್ರೋ ಏನೋ ಸ್ಯಾಂಟ್ರೋ ರವಿ ಅಂತ ಏನೋ ಬಿಜೆಪಿ ಸ್ನೇಹಿತರು ಒಬ್ರಿದ್ರು. ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಮುಖ್ಯಮಂತ್ರಿಯವರೆಗೂ ನೇರ ಕಾಂಟ್ಯಾಕ್ಟ್ ಇಟ್ಕೊಂಡು ಏನು ವರ್ಗಾವಣೆ ದಂಧೆಯನ್ನು ಮಾಡ್ತಾ ಇದ್ರು ವಿಧಾನಸೌಧದಲ್ಲಿ ಅಡ್ಡ ಮಾಡ್ಕೊಂಡ್ರು, ತಮ್ಗೆ ಗೊತ್ತಿದೆ. ಅದರೊಳಗೆ ನಂಬರ್ 1. ನಂಬರ್ 2, ಒಬ್ರು ಬಿಜೆಪಿಯ ಶಾಸಕರೊಬ್ರು 8 ಕೋಟಿ ರೂಪಾಯಿ ಹಣವನ್ನ ತಮ್ಮ ಹಾಸಿಗೆ ಅಡೆ ಮಾಡಿಕೊಂಡು ಮಲಗಿದ್ರು. ಹಾಸಿಗೆ ಅಡೆ 8 ಕೋಟಿ ರೂಪಾಯಿ ಲಕ್ಷ್ಮಿ ಮಲಿಕೊಂಡಿದ್ರು. ಆಮೇಲೆ ಒಬ್ಬ ಅಧಿಕಾರಿ 40 ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು 40 ಲಕ್ಷ ರೂಪಾಯಿ ಕ್ಯಾಶ್ ತಗೋಬೇಕು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಈ ತರ ಬಹಳ ಪ್ರಕರಣಗಳಾದ ಮೇಲೆ ಭೋವಿ ನಿಗಮ, ಅಂಬೇಡ್ಕರ್ ನಿಗಮ, ಕರಕುಶಲ ನಿಗಮ, ಕೃಷಿ ಇಲಾಖೆ, ಮುಖ್ಯಮಂತ್ರಿ ಕಚೇರಿ, ವಿಧಾನಸೌಧದ
ವಿಧಾನಸೌಧದ ಪ್ರತಿ ಗೋಡೆ ಪ್ರತಿ ಬಾಗಿಲು ನಿಮ್ದು ಲಿಸ್ಟ್ ಇದೆ, ಅಬಕಾರಿ ಇಲಾಖೆ ಆಯ್ತು. ಸಿದ್ದರಾಮಯ್ಯ ಇನ್ನೊಂದು ವಿಧಾನಸೌಧ ಪ್ರತಿ ಬಾಗಿಲು ಪ್ರತಿ ನಿಮ್ದು ಗೋಡೆ list ಇದೆ, ನಿಮ್ದು list ಇದೆ. ನೀವು ಕಿವಿ ಕೊಟ್ಟು ಕೇಳ್ಬಿಟ್ರೆ, ನೀವು ಗೋಡೆ ಕಿವಿ ಕೊಟ್ಬಿಟ್ರೆ ಲಂಚ ಖಂಡಿತ ಲಂಚ ನಾನು ಲಂಚ ಅಂತ ಹೇಳ್ತಾರೆ. ನನ್ನ ಕಿವಿಗಳು ಎರಡೂ ಕಡೆ ತೆರೆದುಕೊಂಡಿದೆ ನಟರಾಜ್ ಗೌಡ್ರೆ. ಹಾಗಾಗಿ ನಾವು ಸಿದ್ದರಾಮಯ್ಯ ಅದಕ್ಕೆ ಹಾಗಾಗಿ ನಾವೇನ್ ಮಾಡಿದ್ವಿ, ಆ ಅಭಿಯಾನ ಮಾಡಿದ್ವಿ, ನಿಮ್ದು ಜನತೆಗೆ ಲಿಸ್ಟ್ ಮನವರಿಕೆ ಇದೆಯಲ್ಲ, ಮಾಡ್ತಾ ಇದ್ವಿ. ನಿಮ್ದು ಲಿಸ್ಟ್ ಇದೆಯಲ್ಲ ಈಗಲೂ ನಟರಾಜ್ ಗೌಡ್ರೆ, ಈಗ ಯಾವ ಅಭಿಯಾನ ಮಾಡ್ಬೇಕು ಹೇಳಿ? ಕೇಳಿ, ನಮ್ದು ಏನಿಲ್ಲ ನೋಡ್ರಿ, ವಿರಾಮ ಯಾಕಿಲ್ಲ? ನಿಮ್ದು ಇದೆಯಲ್ಲ ಲಿಸ್ಟ್. ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ, ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಯ್ತು, ಅಬಕಾರಿ ಇಲಾಖೆಲಂತೂ ಹೇಳಂಗೆ ಇಲ್ಲ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇದೆ. ಇನ್ನು ಎಷ್ಟು ಆಗ್ಬೇಕು ಹೇಳಿ? ಸಿಂಧೂರವ್ರೆ, PSI ಹಗರಣ, ಬಿಟ್ಕಾಯಿನ್ ಹಗರಣ, ತನಿಖೆ ಮಾಡಿಯಪ್ಪ, ನಿಮ್ಮನ್ನ ಯಾರು ಮಾಡಬೇಡಿ ಅಂತ ಹೇಳಿದಾರ? 3 ವರ್ಷ ಆಯ್ತು ಸರ್ಕಾರ ಬಂದು. ನಟರಾಜ್ ಗೌಡ್ರೆ, ಎಲ್ಲಾ ಹಗರಣಗಳನ್ನ ತನಿಖೆ ಮಾಡಿದ್ವಿ. ಬಿಜೆಪಿ ತರ ಕೈ ತೋರಿಸ್ಲಿಲ್ಲ. ತನಿಖೆ ಮಾಡಿ ಏನ್ ಮಾಡಿದ್ರೆ ರಿಪೋರ್ಟ್ ಅದನ್ನ ಹೇಳಿ. ತನಿಖೆ ಮಾಡಿ ಏನ್ ಮಾಡಿದ್ರೆ ರಿಪೋರ್ಟ್ ತನ್ನಿ, ಅದನ್ನ ಪಬ್ಲಿಕ್ ಡೊಮೇನ್ಗೆ ಅಲ್ಲ. ಕ್ರಮ ಅದ್ರಿಗೆ ಏನ್ ಕ್ರಮ ರೀ? 3 ವರ್ಷ ಆಯ್ತು ಸರ್ಕಾರ ಬಂದು, ತನ್ನಿ ಪಬ್ಲಿಕ್ ಡೊಮೇನ್ ತಗೊಂಡ್ಬನ್ನಿ ಅದನ್ನ. ನಾವು ಕೋರ್ಟ್ ಅಲ್ಲಿ ಇದಾವೆಲ್ಲ, ಎಲ್ಲ ನಾವು ಜಡ್ಜ್ಗಳೆಲ್ಲ, ನಾವು ನಮ್ಮ ಇಲಾಖೆ ಏನ್ ಮಾಡ್ತೇವೆ, ಇಲ್ಲಿ ಪೊಲೀಸ್ ಸರ್ಕಾರ ಏನ್ ಮಾಡುತ್ತೆ, ತನಿಖೆ ಮಾಡಿಸುತ್ತೆ, ವರದಿನ ಕೋರ್ಟ್ ಕೊಡುತ್ತೆ, ಅವ್ರು ತನಿಖೆ ಅವರು ಅದನ್ನಾದ್ರೂ ಮಾಡಿ, ವರದಿನಾದ್ರೂ ಕೋರ್ಟ್ ಕೊಡಿ. ಎಸ್ ಬಸವರಾಜ್ ಸರ್, ಈಗ ಎರಡೂ ಪಕ್ಷದವರ ಮಾತುಗಳನ್ನು ಕೇಳಿದ್ರಿ. ಈ ಕಮಿಷನ್ ಆರೋಪ ಸರ್, ನೇರವಾಗಿ 7 ಇಲಾಖೆಗಳು, ಅದರಲ್ಲೂ ನಗರಾಭಿವೃದ್ಧಿ ಇಲಾಖೆ ಮೇಲಂತೂ ಹೈಯೆಸ್ಟ್ ಕಮಿಷನ್ ಕೇಳ್ತಿದ್ದಾರೆ ಅಂತ ಹೇಳಿ, ಮತ್ತೆ ವಸತಿ ಇಲಾಖೆ, ಏನ್ ಹೇಳ್ತೀರಿ ಸರ್? ಗುತ್ತಿಗೆದಾರ ಸಂಘ ಇದನ್ನ ಇವತ್ತು ನಿನ್ನೆ ಅಥವಾ BJP ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲ, ಸುಮಾರು 20-25 ವರ್ಷಗಳು ನಾನು ಕೇಳಿಸ್ಕೊಂಡು ಬರ್ತಾನೆ ಇದ್ದೇನೆ ಇದನ್ನು. ಅದು BBMP ಗುತ್ತಿಗೆದಾರ ಸಂಘ ಇರ್ಬೋದು, ಅಥವಾ ಕರ್ನಾಟಕ ಗುತ್ತಿಗೆದಾರ ಸಂಘ ಇರ್ಬೋದು, ಇವ್ರು ಹೇಳ್ತಾನೆ ಬಂದಿದ್ದಾರೆ. ಏನಾಗಿದೆ ಅಂದರೆ, ಈಗ ಕಾಂಗ್ರೆಸ್ ಅವ್ರನ್ನ ಕೇಳಿದ ತಕ್ಷಣ ನಾವು ಕೇಳ್ತಾ ಇಲ್ಲ, ಅದನ್ನು ಗುತ್ತಿಗೆದಾರ ಸಂಘನೇ ಹೇಳ್ತಾ ಇದೆ, ನಮಗೆ ಇಷ್ಟು ಬಿಲ್ ಪೆಂಡಿಂಗ್ ಇದೆ, ಮತ್ತು ನಮಗೆ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ ಗುತ್ತಿಗೆದಾರ ಹೇಳ್ತಾ ಇದ್ದಾರೆ. ಹಾಗೇನೆ ಹಿಂದೆ ಇದೇ ಗುತ್ತಿಗೆದಾರ BJP ಸರ್ಕಾರದ ಬಗ್ಗೆನೂ ಹೇಳಿದರು. ಹೀಗಿರುವಾಗ ನೀವು ಹಾಗೆ ಮಾಡಿದ್ರಿ, ನಾವು ಹೀಗೆ, ಇಟ್ ಈಸ್ ಕನ್ಫ್ಯೂಸಿಂಗ್ ದ ಕಾಮನ್ ಮ್ಯಾನ್. ಏನಾಗಿದೆ, ಈ ಭ್ರಷ್ಟಾಚಾರ ಅನ್ನೋದು, ಅದರಲ್ಲೂ ಕೂಡ PWD ಮತ್ತು ಅಭಿವೃದ್ಧಿ ವಿಚಾರಗಳಲ್ಲಿ, ಅಭಿವೃದ್ಧಿ ಕೆಲಸಗಳ ವಿಚಾರದಲ್ಲಿ ಎಂಥ ಅಪಾಯಕರ ಗೆದ್ದಲು ಅಂದರೆ, ಆ ಇಡೀ ಒಂದು ಭ್ರಷ್ಟಾಚಾರ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ, ಪರ್ಯಾಯ ವ್ಯವಸ್ಥೆ ಆಗಿಬಿಟ್ಟಿದೆ. ಈ PWD ಆಗಲಿ, BBMP ಆಗಲಿ, ಅಥವಾ ಸ್ಲಮ್ ಬೋರ್ಡ್ ಆಗಲಿ, BD ಆಗಲಿ, ಇಟ್ ಈಸ್ ಅ ವೆಲ್ ಆಯಿಲ್ಡ್ ಮಷಿನರಿ. ಅದು ಶುರುವಾಗೋದೇ ಟೆಂಡರ್ ಪ್ರೊಸೆಸ್ಸಿಂದ. ಎಸ್ಟಿಮೇಷನ್ ಮಾಡಬೇಕಾದ್ರೆ ಇಂತಿಷ್ಟು. ಸ್ಮಾರ್ಟ್ ಮೀಟರ್ ಹಗರಣ ಆಲ್ಸೋ ಸರ್. ಅಬ್ಸಲ್ಯೂಟ್ಲಿ ಎಸ್ಟಿಮೇಟ್ ಮಾಡಬೇಕಾದ್ರೆ ಇಂತಿಷ್ಟು, ಆಮೇಲೆ ಮುಂದೆ ಟೆಂಡರ್ ಆದಮೇಲೆ ಅಲ್ಲೇ ಅವರೇ ಗುತ್ತಿಗೆದಾರ ಒಂದು ಇದಕ್ಕೆ ಬರ್ತಾರೆ, ನಾವು ಇಷ್ಟು ಜನ ಮಾತ್ರ ಅದಕ್ಕೆ ನಾವು ಬಿಡ್ ಹಾಕೋಣ ಅಂತೇಳಿ. ಬಿಡ್ದಾರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅದು ವರ್ಕ್ ಆರ್ಡರ್ ಸೈನ್ ಮಾಡ್ಬೇಕಾದ್ರೆ ಇಂತಿಷ್ಟು ಕೊಡಬೇಕು. ಇಂತಿಷ್ಟು ಯಾರ್ಯಾರಿಗೆ ಹೇಳಿ, ಇಂಜಿನಿಯರಿಂಗ್ ವಿಭಾಗದಲ್ಲಿನ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ, ಅಲ್ಲಿನ ಶಾಸಕರಿಗೆ, ಮಂತ್ರಿಗೆ, ಎಲ್ಲಿವರೆಗೂ ಟಿಲ್ ದ ಟಾಪ್ ಯು ಹ್ಯಾವ್ ಟು ಟೇಕ್ ಕೇರ್. ಎಷ್ಟು ದೊಡ್ಡ ಪ್ರಾಜೆಕ್ಟು ಅಷ್ಟು ದೊಡ್ಡ ಪರ್ಸೆಂಟೇಜ್. ಆಮೇಲೆ ಕೆಲಸ ಆಯಿತು, ಕೆಲಸ ನಡೀತಾ ಇದೆ. ಕೆಲಸ ನಡೆಯುವಾಗ ಇಷ್ಟು ಕೆಲಸ ಆಗಿದೆ ಅಂತ ಬರ್ಕೊಳಕ್ಕೊಬ್ಬ ಬರ್ತಾರೆ, ಅಲ್ಲಿ ಒಬ್ಬ ಇಂಜಿನಿಯರು ಮೆಜರ್ಮೆಂಟ್ ಬುಕ್ ಸೈನ್ ಮಾಡೋದಕ್ಕೆ ಅವನಿಗೆ ದುಡ್ಡು ಕೊಡಬೇಕು. ಮೆಜರ್ಮೆಂಟ್ ಬುಕ್ ಸೈನ್ ಮಾಡೋಕ್ಕೆ, ಬಿಲ್ ಪಾಸ್ ಮಾಡೋಕ್ಕೆ ಇನ್ನೊಬ್ರಿಗೆ ಕೊಡಬೇಕು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ. ಬಿಲ್ ಬರಬೇಕಲ್ಲ, ಅದಕ್ಕೊಂದು ಲೆಟರ್ ಆಫ್ ಕ್ರೆಡಿಟ್ ಕೊಡೋಕೆ ಇನ್ನೊಂದು. ಇದು ಕೆಲಸ ಮುಗಿದ ಆದ ಮೇಲೆ ನಾವು ಯಾಕೆ ಇದನ್ನು ನಾನು ಡಿಟೇಲಾಗಿ ಹೇಳ್ತಾ ಇದ್ದೇನೆಂದರೆ, ಈ ಥರದ ವ್ಯವಸ್ಥೆಯಲ್ಲಿ ಯಾವ ಗುತ್ತಿಗೆದಾರ ಪ್ರಾಮಾಣಿಕ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ? ಎಲ್ಲಿಂದ ಅಪೇಕ್ಷೆ ಮಾಡ್ತೀರಿ ನೀವು? ಯಾಕೆ ನಾವು ಪದೇ ಯಾಕೆ ನಮ್ಮ ರೋಡಲ್ಲಿ ಪಾಟ್ಹೋಲ್ಗಳಿದಾವೆ? ಯಾಕೆ ನಮ್ಮ ಬ್ರಿಡ್ಜ್ಗಳು ನೆಟ್ಟಿಗಿಲ್ಲ? ಯಾಕೆ ಹೂಳೆತ್ತಾ ಇಲ್ಲ? ಯಾಕೆ ಕಿತ್ತು ಹೋಗ್ತಾ ಇದೆ? ಇದಕ್ಕೇ ಯಾಕಂದ್ರೆ ದುಡ್ಡು ಜೇಬಿಂದ ದುಡ್ಡು ಖರ್ಚು ಮಾಡ್ತಾನೆ ಗುತ್ತಿಗೆದಾರ ಖರ್ಚು ಮಾಡಿದ ಮೇಲೆ ಒಂದೂವರೆ ವರ್ಷ ಸ್ಟ್ಯಾಂಡರ್ಡ್ ಡಿಲೇ ಇನ್ ಪೇಮೆಂಟ್, ದುಡ್ಡು ಹಾಕಿ ಕೆಲಸ ಮಾಡಿ ಆಗಿದೆ. 1.5 ವರ್ಷದನ್ನ ಅವನು ಅಷ್ಟರಲ್ಲಿ ಬೇರೆ ಸರ್ಕಾರ ಬರ್ತದೆ. ಬೇರೆ ಸರ್ಕಾರ ಬಂದು ಏನು ಹೇಳ್ತಾರೆ, ಅವ್ರೇನು ಹೇಳ್ತಾರೆ, ಆ ಮಿನಿಸ್ಟ್ರು ಹಿಂದಿನ ದುಡ್ಡು ಕೊಟ್ಟಿದ್ರೆ ನಮಗೆ ಕೊಟ್ಟಿಲ್ಲ, ಅದು ಮತ್ತೆ ಆ ಒಂದು ಚೌಕಾಸಿ. ಒಟ್ಟಾರೆಗೆ ಈ ಥರದ ಒಂದು ಸಂಕಟದಲ್ಲಿ ಕೆಲಸ ಮಾಡಿದ್ರೆ ಆ ಕೆಲಸ ನೆಟ್ಟಿಗೆ ಆಗೋದೇ ಇಲ್ಲ. ಆಮೇಲೆ ಕೊನೆಗೆ ಹೇಳೋದು ಜ್ಯೇಷ್ಠತೆ ಆಧಾರದ ಮೇಲೆ ಕೊಡ್ತೇವೆ. ಜ್ಯೇಷ್ಠತೆ ಆಧಾರದ ಮೇಲೆ ಪರಿಹಾರಧನ ಕೊಡ್ತಿದ್ದೀರಿ, ಕೆಲಸಕ್ಕೆ ದುಡ್ಡು ಕೊಡ್ತಿದ್ದೀರಿ, ಪೆನ್ಷನ್ ಕೊಡ್ತಿದ್ದೀರಾ, ಪರಿಹಾರಧನ ಕೊಡ್ತೀವಿ, ಬಿಲ್ ಕೊಡ್ತಿದ್ದೀರಿ.
ಅದಾದ್ಮೇಲೆ ಇದಕ್ಕೊಂದು ಒಂದು ಶಾರ್ಟ್ ಕಟ್ ಹುಡುಕಿದ್ರು ತುಂಬಾ ದಿನಗಳ ಹಿಂದೆ, ಬಹುಶಃ ಈಗಲೂ ಅದನ್ನ ಪ್ರಾಕ್ಟೀಸ್ ಅಲ್ಲಿ ಇದೆಲ್ಲ ಗೊತ್ತಿಲ್ಲ, ಬಿಲ್ ಡಿಸ್ಕೌಂಟಿಂಗ್ ಅಂತ. ಈಗ ಯಾರು ಸೀನಿಯಾರಿಟಿ ಇರೋದಿಲ್ಲೋ ಅವ್ರಿಗೆ 6 ತಿಂಗಳು ಮುಂಚೆನೆ ಬಿಲ್ ಕೊಟ್ಬಿಡ್ತೀವಿ, ಆದ್ರೆ ನೀವು ಇಂತಿಷ್ಟು ಕಡಿಮೆ ತಗೋಬೇಕು, ಡಿಸ್ಕೌಂಟೆಡ್ ಬಿಲ್. ಆಮೇಲೆ ಇಂಥ ಕೆಲಸಗಳಲ್ಲಿ ಎಷ್ಟೋ ಈ ಕೆಲವು ರಾಜಕಾರಣಿಗಳ ಕಡೆಯವ್ರು ಇರ್ತಾರಲ್ಲ ಸರ್, ವರ್ಕ್ ಮುಂಚೆನೆ ಬಿಲ್ಗಳಾಗೋಗಿರುತ್ತೆ ಸರ್ ಎಷ್ಟೋ ಸಲ. ಅಲ್ಲ, ಇದು ಒಂದು ವರ್ಗದ ಭ್ರಷ್ಟತೆ ಆದ್ರೆ ಕೆಲಸಕ್ಕೆ ಕಾಂಟ್ರಾಕ್ಟರ್ಗಳಿಗೂ ಸಮಸ್ಯೆ. ಇನ್ನೊಂದು ಕಡೆ ಕೆಲಸನ ಆಗಿರೋದಿಲ್ಲ, ಹೂಳು ಎತ್ತಿರೋದಿಲ್ಲ, ಹೂಳು ಎತ್ತಿದ್ದೇವೆ, ಹೂಳು ತಗೊಂಡು ಹೋಗಿದ್ದೇವೆ, ಬಿಲ್ಲು ಕೆಲಸನೇ ಆಗಿರೋದಿಲ್ಲ. ಈಗ ಅದು ನರೇಗಾದಲ್ಲಿ ತುಂಬಾ ಕೇಳ್ತಿದ್ವಿ ನಾವು, ಎಕ್ಸ್ಕವೇಷನ್ ಅಂಡ್ ಫಿಲ್ಲಿಂಗ್. ನಾವು ಮಣ್ಣು ಅಗದ್ವಿ, ಮಣ್ಣು ತುಂಬಿದ್ವಿ, ಅದನ್ನ ಮುಟ್ಟಿರೋದಿಲ್ಲ ಮಣ್ಣದನ್ನ, ಬಿಲ್ ಆಗುತ್ತೆ. ಇದೊಂದು ರೀತಿಯ ಭ್ರಷ್ಟಾಚಾರ. ಈಗ ಈ ರೀತಿಯ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ದೊಡ್ಡ ಯೋಜನೆಗಳು ನಾವು ಎಸ್ಪೆಷಲಿ ಇಂದಿನ ಕಾಂಗ್ರೆಸ್ ಸರ್ಕಾರ ದೊಡ್ಡ ಯೋಜನೆಗಳನ್ನ ತಲೆಯಲ್ಲಿ ಇಟ್ಕೊಂಡಿದೆ. ಈ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳವರೆಗೂ ಟನೆಲ್ ರೋಡು ಇತ್ಯಾದಿ ಮತ್ತೊಂದು ಅಂತೇಳಿ, ಅದರಲ್ಲೂ ಕೂಡ ಈ ಮಟ್ಟದ ಭ್ರಷ್ಟಾಚಾರ ಶುರು ಆಗಿಬಿಟ್ರೆ ವರ್ಕ್ ವಿಲ್ ಸಫರ್, ಪೀಪಲ್ ವಿಲ್ ಸಫರ್. ಇದು ಕೇವಲ ಗುತ್ತಿಗೆದಾರ ಸಮಸ್ಯೆ ಅಲ್ಲ, ಇಟ್ ಈಸ್ ಅಬೌಟ್ ಕ್ವಾಲಿಟಿ ಆಫ್ ವರ್ಕ್. ನಿಮಗೆ ಕ್ವಾಲಿಟಿ ಆಫ್ ವರ್ಕ್ ಇದನ್ನ ಬಿಜೆಪಿ ಸರ್ಕಾರನೂ ಇದು ಅರ್ಥ ಮಾಡ್ಕೊಳ್ಳಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಅರ್ಥ ಮಾಡ್ಕೊಳ್ಳಿಲ್ಲ, JDS ಸರ್ಕಾರನೂ ಅರ್ಥ ಮಾಡ್ಕೊಳ್ಳಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ಪ್ರೊಫೆಷನಲ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಇಲ್ಲ. ವಿ ಓನ್ಲಿ ಹ್ಯಾವ್ ಪೊಲಿಟಿಕಲ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಆ್ಯಂಡ್ ಓನ್ಲಿ ಕರಪ್ಟ್ ಸಿಸ್ಟಮ್ಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ನೀವು ಎಲ್ಲಾದ್ರೂ ಹೋಗಿ ಅಗೇನ್ ದ ಸೇಮ್ ಥಿಂಗ್, ಅದು ನೀರಾವರಿ ಯೋಜನೆ ಆಗಲಿ ಅಥವಾ BBMP ಕೆಲಸನೇ ಆಗಲಿ, ಲೋಕೋಪಯೋಗಿ ಇಲಾಖೆ ಕೆಲಸನೇ ಆಗಲಿ, ಸ್ಲಮ್ ಬೋರ್ಡ್ ಆಗಲಿ, ಎವ್ರಿಥಿಂಗ್ ಈಸ್ ದ್ಯಾಟ್. ಸೊ